ಮಗ, ಒಂದು ಒಳ್ಳೆ ಕತೆ ಹೇಳ್ತೀನಿ. ಇದು ಅಪ್ಪಟ ರಿಯಲ್ ಸ್ಟೋರಿ. ನಮ್ಮ ಬೆಂಗಳೂರಲ್ಲಿ 90ರ ದಶಕದಲ್ಲಿ ಎಲ್ಲರನ್ನೂ ನಡುಗಿಸಿಬಿಟ್ಟಿದ್ದ ದಂಡುಪಾಳ್ಯ ಗ್ಯಾಂಗ್ ಕಥೆ ಇದು. ಮಗ, ಆ ಕಾಲದಲ್ಲಿ ಇಡೀ ಸಿಟಿಲಿ ಜನ ಸಂಜೆ 7 ಗಂಟೆ ಆದ್ರೆ ಸಾಕು, ಭಯದಲ್ಲೇ ಮನೆ ಬಾಗಿಲು ಗಟ್ಟಿಯಾಗಿ ಹಾಕೊಂಡು ಒಳಗಡೆ ಕೂತಿರ್ತಿದ್ರು. ಈ ಗ್ಯಾಂಗ್ ಮೆಂಬರ್ಸ್ ಮನುಷ್ಯರಲ್ಲ ಮಗ, ಅಕ್ಷರಶಃ ರಾಕ್ಷಸರು. ಇವರು ಹೇಗಿದ್ರು ಅಂದ್ರೆ, ಮನೆಯಲ್ಲಿ ಯಾರಾದ್ರೂ ಹೆಣ್ಣುಮಕ್ಕಳು ಅಥವಾ ವಯಸ್ಸಾದವರು ಒಬ್ಬರೇ ಇದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಮೆಲ್ಲಗೆ ಎಂಟ್ರಿ ಕೊಡ್ತಿದ್ರು. ಯಾವ್ದಾದ್ರೂ ಅಡ್ರೆಸ್ ಕೇಳೋ ನೆಪದಲ್ಲೋ ಇಲ್ಲ, ಕುಡಿಯೋಕೆ ಒಂದು ಚೂರು ನೀರು ಕೊಡಿ ಅನ್ನೋ ನಾಟಕಾಡ್ಕೊಂಡು ಬಾಗಿಲು ಬಡಿಯೋರು. ಪಾಪ್, ಪುಣ್ಯ ಬರುತ್ತೆ ಅಂತ ನೀರು ಕೊಡೋಕೆ ಹೋದವರನ್ನ ಅಲ್ಲೇ ಮುಗಿಸಿ ಹಾಕ್ತಿದ್ರು ಮಗ. ಒಮ್ಮೆ ಮನೆ ಒಳಗಡೆ ಹೋದ್ರು ಅಂದ್ರೆ ಸಾಕು, ಅಲ್ಲಿ ನರಕನೇ ಕಾಣಿಸ್ತಿತ್ತು. ಇವರು ಬರೀ ಕಳ್ಳತನ ಮಾಡ್ತಿರಲಿಲ್ಲ, ಸಿಕ್ಕಾಪಟ್ಟೆ ಕೆಟ್ಟದಾಗಿ ಜನನ್ನ ಕೊಲೆ ಮಾಡೋರು. ಎಷ್ಟೋ ಕಡೆ ಕೊಲೆ ಮಾಡಿ ಆ ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ತಿಂದಿರೋ ವಿಷಯ ಕೇಳಿದ್ರೆ ನೀನೇ ಯೋಚನೆ ಮಾಡು, ಅವರು ಎಂಥ ಸೈಕೋಗಳಿರಬಹುದು ಅಂತ. ಇವರನ್ನ ಹಿಡಿಯೋಕೆ ಪೊಲೀಸರಿಗಂತೂ ಹಗಲು ರಾತ್ರಿ ನಿದ್ದೆ ಇರಲಿಲ್ಲ. ಯಾಕಂದ್ರೆ ಈ ಗ್ಯಾಂಗ್ ಯಾವ ಟೈಮಲ್ಲಿ ಎಲ್ಲಿ ಅಟ್ಯಾಕ್ ಮಾಡುತ್ತೆ ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಒಂದು ಕೊಲೆ ಮಾಡಿದ ಮೇಲೆ ಅಲ್ಲಿ ಒಂದು ಪುಟ್ಟ ಸಾಕ್ಷಿನೂ ಬಿಡ್ತಿರಲಿಲ್ಲ. ನಮ್ಮ ಬೆಂಗಳೂರು ಪೊಲೀಸರು ಹಠಕ್ಕೆ ಬಿದ್ದು ಇವರನ್ನ ಹುಡುಕೋಕೆ ಶುರು ಮಾಡಿದ್ರು. ಎಷ್ಟೋ ತಿಂಗಳುಗಳ ಕಾಲ ಇವರ ಹಿಂದೆ ಬಿದ್ದು ಕೊನೆಗೆ ಒಂದು ಸಣ್ಣ ಸುಳಿವು ಸಿಕ್ಕಾಗ ಅಟ್ಟಾಡಿಸಿಕೊಂಡು ಹೋಗಿ ಆ ಗ್ಯಾಂಗ್ನ ಎಲ್ಲರನ್ನೂ ಎತ್ತಿ ಜೈಲಿಗೆ ಹಾಕಿದ್ರು ನೋಡು. ಆ ದಂಡುಪಾಳ್ಯ ಅನ್ನೋ ಹೆಸರು ಇವತ್ತಿಗೂ ಹಳಬರ ಕಿವಿಗೆ ಬಿದ್ರೆ ಮೈ ಜುಮ್ಮನ್ಸುತ್ತೆ. ಆ ಕಾಲದ ಕ್ರೈಮ್ ಅಂದ್ರೆ ಹಾಗೆ ಇತ್ತೋ ಗುರು, ಒಂಥರ ಕೆಟ್ಟ ಕನಸಿನ ತರ ಇತ್ತು. ಈ ತರ ಇನ್ನ ಒಳ್ಳೆ ಸ್ಟೋರಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡು ಮಗ.